ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದರೆ ದೇಶಕ್ಕೋಸ್ಕರ ನಮ್ಮ ಊರಿಗೋಸ್ಕರ ಮಾಡಬೇಕು ಅಂತ ನೀತಿ ಇರುವಂಥ ಸಿನಿಮಾ ಈ ಪೆದ್ದಿ. ರಾಮಚಂದ್ರ ಕಾಣ್ತಾ ಇಲ್ಲ. ಕುಡಿದು ರಾಜ್ಕುಮಾರ್ ಹುಟ್ಟು ಬಂದಾಗ ಈ ಫಿಲಮಲ್ಲಿ ನಮ್ಗೆ ಟೋಟಲ್ ನಮ್ಗೆ ರಾಮಚಂದ್ರ ಕಾಣ್ತಾ ಇಲ್ಲ. ಅವ್ರ ಅಣ್ಣ ಪಕ್ಕದಲ್ಲಿ ನಮ್ಮ ಅಪ್ಪು ಬಾಸ್ ಅವ್ರು ಕಾಣ್ತಾ ಇದಾರೆ. ಟೋಟಲ್ ಫಿಲಮ್ ಬ್ಲಾಕ್ ಬಸ್ಟರ್. ರಿತಪುರ್ ನೋಡ್ಬೇಕು, ಕರ್ನಾಟಕ ಜನತೆ ನೋಡ್ಬೇಕು, ಫ್ಯಾಮಿಲಿ ಸಹಿತ ಬಂದು ನೋಡ್ಬೇಕು, ಎಲ್ಲ ನೋಡ್ಬೇಕು. ಹೇಳ್ತೀನಿ ನಮ್ಗೆ ರಾಮಚಂದ್ರ ಕಾಣ್ತಾ ಇಲ್ಲ. ನಮ್ಮ ಹೇಳ್ತೀನಿ ನಮ್ಗೆ फिल्म ब्लॉकबस्टर 100 डेज पक्का बॉक्स ऑफिस का सुल्तान मेगा पवर के ನೋಡಿ, ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ, ಆದರೆ ದೇಶಕ್ಕೋಸ್ಕರ ನಮ್ಮ ಊರಿಗೋಸ್ಕರ ಮಾಡಬೇಕು ಅಂತ ನೀತಿ ಇರುವಂಥ ಸಿನಿಮಾ ಈ ಪೆದ್ದಿ. ಇದ್ರಲ್ಲಿ ಏನಾಗಿದೆ ಅಂದರೆ, ನಾವೆಲ್ಲರೂ ಕಮರ್ಷಿಯಲ್ ಸಿನಿಮಾ ಮಚ್ಚು ಲಾಂಗು ಅದು ಇದು ಎಲ್ಲ ನೋಡ್ತೀವಿ, ಆದರೆ ರಾಮಚಂದ್ರ ಅವರು ಜೀವನದಲ್ಲೇ ಅವ್ರು ಇಷ್ಟು ದಿವಸ ನಾ ಎಲ್ಲ ಸಿನಿಮಾ ನೋಡಿದ್ದೀನಿ, ಅದ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಒಳಗಡೆ ನ್ಯಾಷನಲ್ ಲೆವೆಲ್ ಅವ್ರು ಬೇಡ ಅಂದ್ರೂ ಕೂಡ ಹುಡ್ಕೊಂಡ್ಬರ್ತೈತೆ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದ್ರ ಜೊತೆ ಶಿವಣ್ಣಂದು ಅವ್ರದ್ದು ಕಾಂಬಿನೇಷನು 2,000 ಜನ ಶಿವಣ್ಣ ಅಲ್ಲಿ ಮಾಡ್ರು ಇಲ್ಲಿ ಮಾಡ್ರು ಅಂತ ಹೇಳ್ತಾರೆ, ಆದರೆ ಶಿವಣ್ಣಂದು ಅವ್ರದ್ದಿಬ್ರು ಕಾಂಬಿನೇಷನ್ ನೋಡೋಕೆ ಎರಡು ಕನ್ಸಾಲ್ದು. ದೇವರನ್ನ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರದ್ದು ಪರ್ಫಾರ್ಮೆನ್ಸ್ ನೋಡ್ಬೇಕು ನೀವು, ಆ ಖುಷಿ ನೋಡಬೇಕು. ಸಿನಿಮಾ ನಾವೆಲ್ಲರೂ ನೋಡ್ತೀವಿ, ಸಿನಿಮಾ ಮನೋರಂಜನೆ ಎಲ್ಲರೂ ಪಡಿತಾರೆ, ಆದರೆ ಒಂದು ಉತ್ತಮವಾದ ಸಿನಿಮಾ ಮನೋರಂಜನೆ ಮಾಡೋದು, ಕಳ್ತನ ಮಾಡೋದು, ಮಚ್ಚುಲಾಂಗ್ ಕೊಡೋದು, ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡೋದು ಎಲ್ಲರೂ ಮಾಡ್ತಾರೆ. ಉತ್ತಮವಾದ ಸಂದೇಶ ಮನೋರಂಜನೆ ಜೊತೆ ಉತ್ತಮವಾದ ಸಂದೇಶ ಕೊಡುವಂತ ಸಿನಿಮಾ ಪೆದ್ದಿ. ದಯವಿಟ್ಟು ಎಲ್ಲರೂ ನೋಡಿ. ನಾಳೆ ಕನ್ನಡನೂ ರಿಲೀಸ್ ಆಗ್ತಿದೆ, ಯಾಕೆಂದ್ರೆ ಹೆಮ್ಮೆ ಪಡ್ಬೇಕು ನಾವು. ಕನ್ನಡ ರಿಲೀಸ್ ಆಗ್ತಿದೆ. ಶಿವಣ್ಣು ಕನ್ನಡದಲ್ಲೇ ವೈಟಪ್ ಮಾಡಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಂಟರ್ವಲ್ ಟೈಮಲ್ಲಿ ಇಂಟರ್ವಲ್ ಆದ್ಮೇಲೆ ಆಸ್ಪತ್ರೆ ಸೀನ್ ಒಂದಿದೆ ನೋಡಿ, ಅಲ್ಲಿ ನೋಡಿ ರಾಮಚಂದ್ರ ಅವ್ರ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ ಮಾಡೋರು. ಯಾರು ಸಖತ್ ಎಲ್ಲರೂ ಕೂಡ ನೋಡಿ, ಅವ್ರು ಎಷ್ಟೇ ಜಲ್ದಿದ್ರು ಕನ್ನಡ ಸಿನಿಮಾ ಸಿನಿಮಾನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಆದ್ರಿಂದ ನಾವು ಈ ಸಿನಿಮಾ ಬಂದಿದ್ದೀವಿ. ಓಕೆ, ನಾವು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ರಿಲೀಸ್ ಆಗುತ್ತೆ, ತೆಲುಗು ರಿಲೀಸ್ ಆಗುತ್ತೆ, ತಮಿಳ್ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡ್ತೀವಿ, ಎಲ್ಲ ಪ್ರೀತಿ ಮಾಡ್ತೀವಿ. ಆದರೆ ಕನ್ನಡನ ಎಲ್ಲರೂ ಆರಾಧನೆ ಮಾಡ್ತಾರೆ, ಇದು ಸತ್ಯ. ಕನ್ನಡವೇ ನಿತ್ಯ. ಯಾಕೆಂದ್ರೆ ಇಲ್ಲಿರೋರು ಎಲ್ಲರೂ ಕೂಡ ಎಲ್ಲ ಆಂಧ್ರದಿಂದ ಬಂದು ಇಲ್ಲ ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲೇ ಊಟ ಮಾಡ್ತಾರೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಇವರು ತೆಲುಗು ಸಿನಿಮಾನ ಆರಾಧನೆ ಮಾಡ್ತಾರೆ, ಕನ್ನಡನೂ ಕೂಡ ಅಣ್ಣವರೇ ಪ್ರೀತಿಯಿಂದ ಚಿರಂಜೀವಿ ಸರ್ ಹೇಳಿದ್ದಾರೆ ಅವ್ರನ್ನ ಅಣ್ಣವ್ರನ್ನ ಆ ಡಿಸಿಪ್ಲಿನ್, ಆ ಸಿಂಪ್ಲಿಸಿಟಿ ನೋಡಿ ಫಾಲೋ ಮಾಡ್ತೀನಿ. ಅಣ್ಣವ್ರಿಗೆ ಮಾಡೋ ಚಿರಂಜೀವಿ ಸರ್ಗೆ ಮುಟ್ಕೊಟ್ಟವ್ರೆ, ಅದೇ ನೀವು ಇಲ್ಲಿ ನೋಡ್ಬೋದು. ರಾಮಚಂದ್ರನ್ಗೆ ಶಿವಣ್ಣ ಮುಟ್ಕೊಟ್ಟವ್ರೆ. ಮತ್ತೆ ಇಲ್ಲಿ ನೋಡಿ, ಒಂದು ಸೀನಲ್ಲಿ ಒಂದು ನಾಡಲ್ಲಿ ನೋಡಿ, ಇಬ್ರು ಒಂದು ಇಂಡಸ್ಟ್ರಿ ಹೇಳ್ತೀನಿ ಕೇಳಿ. ಇಲ್ಲಿ ಶ್ರೀದೇವಿ ಮಗಳು, ಕಮಲ್ ಹಾಸನ್ ಮಗಳು, ಚಿರಂಜೀವಿ ಮಗ, ಕಾಂಬಿನೇಷನ್ ಏನ್ರಿ ಅದು? ಯಾರು ಊಹೆ ಮಾಡಿದ್ದೀರಾ? ಸೂಪರ್ ಕಾಂಬಿನೇಷನ್. 3 ಜನ ಇಲ್ಲಿ ಅಣ್ಣವ್ರ ಮಗ ಶಿವಣ್ಣನೂ ಇದ್ದಾರೆ, 4 ಜನ. ಏನ್ ಖುಷಿ ಅಂದ್ರೆ ಈ ಭಾಗ್ಯ ನಾವು ಕಣ್ಣಿನ ನೋಡ್ಕೋಬೇಕು. ಯಂಗ್ಸ್ಟರ್ಸ್ಗಳು ಇವಾಗ ನೋಡ್ತಾ ಇದ್ದೀರಿ, ನೀವು ಈ ಜನಾಂಗ ನೋಡ್ತಿದ್ದೀರಾ, ಈ ತಲೆಮಾರು ಮಕ್ಕಳು ತಲೆಮಾರು. ನಾವು ಅಣ್ಣವ್ರನ್ನ, ಚಿರಂಜೀವಿನ, ಕಮಲ್ ಹಾಸನ್ ನೋಡಿದವರು ಅವ್ರ ಮಕ್ಕಳು ನೋಡಿದ್ರು, ಖುಷಿ ಆಯ್ತು ನಮ್ಗೆ. ನಿಜವಾಗ್ಲೂ ಒಳ್ಳೆ ಸಿನಿಮಾ, ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡಿ. ರಾಮಚಂದ್ರ ಬಸು ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದಂಗಿದೆ. ಅವ್ರ ಆಕ್ಷನ್ ಅದು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ನಾವು ಅನ್ಕೊಂತೀವಿ, ಆದ್ರೆ ಯಾವತ್ತೂ ನಮ್ಮನ್ನು ಬಿಟ್ಟೋಗಿಲ್ಲ. ಈ ಕರ್ನಾಟಕ ಜನತೆ ಯಾವತ್ತೂ ಬಿಟ್ಟೋಗಿಲ್ಲ. ಆದ್ರೆ ರಾಮಚಂದ್ರ ಶಿವಣ್ಣನ ಜೊತೆಗೆ ಕಲಾ ವೇದಿಕೆ ಯಾವ ಇದ್ದ ಕಲಾ ಮಾತು ಎಲ್ಲಿವರೆಗೂ ಹುಟ್ಟಿರ್ತಾರೋ ಅಲ್ಲಿವರೆಗೂ ಪುನೀತ್ ರಾಜ್ಕುಮಾರ್ ಹುಟ್ಟಿರ್ತಾರೆ. ನಮ್ಮ ರಾಮಚಂದ್ರನ್ ಅದೇ ಸೇಮ್ ಫೀಲಿಂಗ್ ಆಕ್ಷನ್ ಆಗಲಿ ನೋಡ್ಬೇಕು. ಕರ್ನಾಟಕ ಎಲ್ಲ